ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈಗಿನ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಈ ಥರ ಶಂಕು ಹೂವಿನಿಂದ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಅಷ್ಟೇ, ನಿಮ್ಮ ಹತ್ರ ಅವೈಲೇಬಲ್ಲಾಗಿದ್ದರೆ ನೀವು ಒಂದು ಚಿಕ್ಕ ಸಸಿನ ನಾಟ್ಕೊಂಡು ಶಂಕು ಹೂವಿಂದ ದಿನ ಬೆಳಗ್ಗೆ ಒಂದು ಶಂಕು ಟೀ ಮಾಡಿಕೊಂಡು ಬ್ಲೂ ಟೀನ ಮಾಡಿಕೊಂಡು ಕುಡೀರಿ. ನಾನು ನನ್ನ ಆಫೀಸ್ಗೆ ಹೊರಟಿದ್ದೀನಿ. ಟೀ ಕುಡ್ಕೊಂಡಿದ್ದ ತಕ್ಷಣ ಆಫೀಸಿಗೆ ಹೊರಟ್ಬಿಡ್ತೀನಿ. ಆಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಓದಿರೋದು BA ಗ್ರ್ಯಾಜುಯೇಷನ್ ಆಗಿದ್ದರೂ ಕೂಡ ನಾನು ಮಾಡ್ತಾ ಇರೋದು ಕಾರ್ಪೊರೇಟ್ ವರ್ಕು. ಸೊ ಕೆಲವೊಂದು ಜನ ಮಾತ್ರ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾರೆ, ಆರ್ಟ್ಸ್ ಸ್ಟೂಡೆಂಟು. ಅದರಲ್ಲಿ ನಾನು ಕೂಡ ಒಬ್ಬಳು. ನನಗೂ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ, ಯಾಕಂದರೆ ನಾನು ಓದಿರೋದೆಲ್ಲ ಪೂರ್ತಿ ಕನ್ನಡ ಮೀಡಿಯಮಲ್ಲೇ, ಗೌರ್ಮೆಂಟ್ ಸ್ಕೂಲು ಕಾಲೇಜಲ್ಲೇ ಓದಿರೋದು. ಆದರೂ ಕೂಡ ಇವಾಗ ನಾನು ಮಾಡ್ತಾ ಇರೋದು ವರ್ಕು ಬೇಸ್ಡ್ ಆನ್ ಇಂಗ್ಲೀಷು ಮತ್ತು ಹಿಂದಿ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತೀನಿ. ಸೊ ಇದು ನನ್ನ ಟೆಕ್ ಪಾರ್ಕು. ಅರ್ಲಿ ಮಾರ್ನಿಂಗು ಒಂದು 7-7:30ಗೆ ಈ ಥರ ಕಾಣಿಸುತ್ತೆ. ಆಫ್ಟರ್ನೂನ್ ಊಟ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೇ ಕ್ಯಾಂಪಸ್ ಒಳಗಡೆ ನಮ್ಮ ಟೆಕ್ ಪಾರ್ಕ್ ಒಳಗಡೆ ಈ ಥರ ಒಂದು ಸ್ವಲ್ಪ ಅರೇಂಜಾಗಿ ಮಾಡಿದ್ರು. ಮ್ಯೂಸಿಕ್ ಬ್ಯಾಂಡು, ಆಮೇಲೆ ಶಾಪಿಂಗು ಎಲ್ಲ ಮಾಡಿಟ್ಟಿದ್ರು. ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ವಿಸಿಟ್ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ ಕೂಡ. ಹಾಗೆಯೇ ಅಲ್ಲಿ ಹೋಮ್ ಡೆಕೋರ್ಸು, ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸು, ಆಮೇಲೆ ಬ್ಯಾಗು, ಕ್ಲಾತ್ಸು ಎಲ್ಲನೂ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ವರ್ತಿ ಅನ್ನಿಸ್ತು ಪ್ರೈಸು. ನಾನು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದೆ ಅದರಲ್ಲೇ. ನನಗೆ ಇಲ್ಲಿ ಬೇಸಿಕ್ಕಾಗಿ ಕುರ್ತಾ ಸೆಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಇಷ್ಟ ಆಯಿತು. ನೋಡಿ, ಈ ಥರ ಜ್ಯುವೆಲರ್ಸು ಎಲ್ಲ ಇಟ್ಟಿದ್ರು ನಮ್ಮ ಟೆಕ್ ಪಾರ್ಕ್ ಒಳಗಡೆ. ಈ ಥರ ಮಂತ್ಲಿ ಒಂದು 3 ಟೈಮ್ಸ್ 4 ಟೈಮ್ಸ್ ಆದ್ರೂ ಈ ಥರ ಕಂಡಕ್ಟ್ ಮಾಡಿರ್ತಾರೆ. ಸೊ ಎಂಪ್ಲಾಯೀಸ್ಗೆಲ್ಲ ಈಸಿ ಆಗುತ್ತೆ ಈ ತೊಗೊಳ್ಳೋದಕ್ಕೆ. ನೋಡಿ, ಈ ಥರ ಎಲ್ಲ ವರ್ಕ್, ಹೋಮ್ ಡೆಕೋರೇಟ್ಸು, ಆಮೇಲೆ ಫೋಟೋಸು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಟೆಕ್ ಪಾರ್ಕ್ಗಳಲ್ಲೂ ಇದೇ ಥರ ಮಂತ್ಲಿ ಟ್ವೈಸ್ ಈ ಥರ ಇಟ್ಟಿರ್ತಾರೆ. ಸೊ ಬೇಕಾದವರು ಇಲ್ಲೇ ಪರ್ಚೇಸ್ ಮಾಡ್ಕೋತಾರೆ, ಇಲ್ಲ ಆನ್ಲೈನಲ್ಲಿ, ಇಲ್ಲ ವೀಕೆಂಡ್ಸಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಸೊ ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿತ್ತು. ಸೊ ಆಫ್ಟರ್ ಊಟ ಮಾಡಿದ್ದಾದಮೇಲೆ ಇಲ್ಲಿ ಸ್ವಲ್ಪ ವಾಕ್ ಮಾಡಿಕೊಂಡು ಬಂದೆ. ನಿಮಗೂ ಅಷ್ಟೇ, ನೀವೇನಾದರೂ ಆರ್ಟ್ಸ್ ಸ್ಟೂಡೆಂಟು ಅಥವಾ ಗ್ರ್ಯಾಜುಯೇಷನ್ಸ್ ಆಗಿದ್ದರೂ ಕೂಡ ನೀವು ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನಮ್ಮ ಆಫೀಸಲ್ಲಿ ಇವಾಗ ವಾಕಿನ್ ಕೂಡ ನಡೀತಾ ಇದೆ. ಮಂತ್ಲಿ ಇವಾಗ ಒಂದು 3 to 4 ಟೈಮ್ಸ್ ಕೂಡ ವಾಕಿನ್ ನಡೀತಾ ಇರುತ್ತೆ. ಆ ಇನ್ಫಾರ್ಮೇಷನ್ ಬೇಕಾಗಿದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇದು ಬಂದುಬಿಟ್ಟು ಎಂಬೆಸಿ ಟೆಕ್ ಪಾರ್ಕಲ್ಲಿ ನಾನು ಹೇಳ್ತಾ ಇರೋದು. ನಿಮಗೂ ಅಷ್ಟೇ, ನೀವ್ಯಾದರೂ ಗ್ರ್ಯಾಜುಯೇಷನ್ ಆಗಿದ್ದರು ಮತ್ತು ಇಂಗ್ಲೀಷು ಮತ್ತು ಹಿಂದಿ ತುಂಬ ಚೆನ್ನಾಗಿ ಕಲ್ತಿದ್ರೆ, ಮತ್ತು MS ಎಕ್ಸೆಲಲ್ಲಿ ತುಂಬ ಚೆನ್ನಾಗಿ ಒಂದು ಅಡ್ವಾನ್ಸ್ ಎಕ್ಸೆಲ್ ನಿಮಗೂ ಕೂಡ ಬಂದಿದ್ದರೆ ನನಗೆ ಇನ್ಫಾರ್ಮೇಷನ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.